ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆತನು ಇವತ್ತು ನಾಳೆ ನಿರಂತರವಾಗಿಯೂ ಎಂದಿಗೂ ಬದಲಾಗದಂತ ಕರ್ತನಾಗಿದ್ದಾನೆ. ನಮ್ಮ ಜೀವಿತದಲ್ಲೂ ಸಹ ದೇವರು ಎಲ್ಲಾ ವಿಷಯಗಳನ್ನು ದೇವರು ನಮ್ಮನ್ನ ಆಶೀರ್ವದಿಸಿ ನಮಗೆ ಬೇಕಾದದನ್ನ ಒಂದು ತಾಯಿ ತನ್ನ ಮಗುವನ್ನ ಹೇಗೆ ಪೋಷಣೆ ಮಾಡ್ತಾರೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಪೋಷಣೆ ಮಾಡ್ತಾರೆ. ನೋಡ್ರಿ, ಈ ದಿನ ಒಂದು ವಾಕ್ಯವನ್ನು ಹೊಂದ್ಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದಲ್ಲಿ 15ನೇ ವಚನ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತರೂ ನಾನಾದರೂ ನಿನ್ನನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ಕರ್ತನ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಬರ್ತಾ ಇದೆ ಅಂದ್ರೆ, ಒಂದು ಎತ್ತ ಕೂಸನ್ನ ತನ್ನ ತಾಯಿ ಮರೆಯೋದಕ್ಕೆ ಸಾಧ್ಯನಾ? ಆ ಒಂದು ತಾಯಿ ತನ್ನ ಮಗುಗೆ ತನ್ನ ಎದೆ ಹಾಲನ್ನು ಕುಡಿಸುವುದಕ್ಕೆ ಮರೆತಳ, ತನ್ನ ಪೋಷಣೆ ಮಾಡೋದಕ್ಕೆ ಮರೆತಳ, ತನಗೆ ಮಗುವಿನ ಆ ಒಂದು ಸಮಯದಲ್ಲಿ ಆಯಾಯ ತಿಂಗಳಲ್ಲಿ ಏನೇನು ತಿನ್ಸ್ಬೇಕು ಅನ್ನೋದನ್ನ ಮರೆತು ಬಿಡ್ತಾಳ. ಒಂದು ವೇಳೆ ತಾನು ಎತ್ತ ಕೂಸನ್ನ ಮರೆತೃನು, ತಾನು ಮಗುವಿಗೆ ಪೋಷಣೆ ಮಾಡೋದನ್ನ ಮರೆತೃನು, ದೇವರು ಹೇಳ್ತಾ ಇದ್ದಾರೆ, ನಾನೆಂದಿಗೂ ನಾನು ಮರೆಯುವುದಿಲ್ಲ. ಯೋಚನೆ ಮಾಡ್ರಿ, ಮಕ್ಕಳ ಮೇಲೆ ತನ್ನ ಎತ್ತ ತಂದೆ ತಾಯಿದಿರು ಅವ್ರು ಏನ್ ಮಾಡ್ತಾ ಇದ್ದಾರೆ, ಶಾಲೆಗೆ ಹೋದ ನಂತರ ಎಲ್ಲಿದ್ದಾರೆ, ಅವ್ರೇನು ಸುರಕ್ಷಿತವಾಗಿದ್ದಾರ ಅನ್ನೋದನ್ನ ಮರ್ತೇ ಹೋಗ್ತಾರೆ. ಆದ್ರೆ ಕರ್ತನು, ನೀನು ಪ್ರತಿ ಕ್ಷಣದಲ್ಲೂ ದೇವರು ಯಾವಾಗ್ಲೂ ತನ್ನ ಕಣ್ಣೆದುರಿಗೆ ನಿಮ್ಮನ್ನು ನೋಡ್ತಾನೆ ಇರ್ತಾರೆ. ಅಂತ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಪ್ರತಿನಿತ್ಯವೂ ನಮಗೆ ಏನ್ ಬೇಕಾಗಿದೆ ಅದೆಲ್ಲವನ್ನು ಕೊಡುವಂತನಾಗಿದ್ದಾನೆ. ನಮಗೆ ಸಂತೋಷ, ಸಮಾಧಾನ, ಆರೋಗ್ಯ, ನೆಮ್ಮದಿ ಎಲ್ಲವನ್ನ ಆತನೇ ಕೊಡುವಂತ ದೇವರಾಗಿದ್ದಾರೆ. ಇವತ್ತೊಂದು ತಾಯಿ ಕೈಲಿ ಕೊಡೋದಕ್ಕಾಗೋದಿಲ್ಲ, ಆದ್ರೆ ತಂದೆ ತಾಯಿಯಾಗಿ ಯೇಸು ಕ್ರಿಸ್ತನು ನಮಗೆ ಎಲ್ಲ ವರ್ಷದಲ್ಲೂ ಪೋಷಣೆ ಆಗಿರ್ತಾರೆ. ನಮ್ಮನ್ನು ಬಲಪಡಿಸುವಂತವರಾಗಿದ್ದಾರೆ, ಧೈರ್ಯ ತುಂಬಿಸುವಂತವರಾಗಿದ್ದಾರೆ, ನಾವು ಹೋಗುವ ಮಾರ್ಗದಲ್ಲಿ ಕೀಡುಗಳಿಂದ ತೊಂದರೆಗಳಿಂದ ತಪ್ಪಿಸುವಂತವರಾಗಿದ್ದಾರೆ. ಕರ್ತನು ನಮ್ಮನ್ನು ಎಂದಿಗೂ ಮರೆಯದಂತ ದೇವರಾಗಿದ್ದಾರೆ. ಒಂದು ತಂದೆ ತಾಯಿದಿರು ತನ್ನ ಮಕ್ಕಳನ್ನ ಮರೆತು ಬಿಡ್ಬೋದು. ಇವತ್ತು ಎಷ್ಟೋ ತಾಯಿದಿರು ನೀವು ನೋಡಿರ್ಬೋದು, ಇವತ್ತದು ಎತ್ತ ಕೂಸನ್ನ ಅವರು ಬೇಡ, ನನಗೆ ಇದು ಹೆಣ್ಣು ಮಗು ಬೇಡ, ಇದು ಗಂಡು ಮಗು ಬೇಡ, ಇದು ಅವ್ರಿಗೆ ಹುಟ್ಟಿರೋದು ಬೇಡ, ಇದು ಇವ್ರಿಗೆ ಹುಟ್ಟಿರೋದು ಬೇಡ ಎಂಬುದಾಗಿ ದೂರ ತೇಳುವುದುಂಟು. ಆದ್ರೆ ಕರ್ತನ ಹೇಳ್ತಾನೆ, ನಾನು ಎಂದಿಗೂ ಮರೆಯೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ಅನಾಥರಾಗಿರ್ಬೋದು, ಇವತ್ತು ನಿನ್ನ ಬಗ್ಗೆ ಯಾರು ಪೋಷಣೆ ಮಾಡದಲೇ ಇರ್ಬೋದು, ಇವತ್ತು ನಿನ್ನ ಬಗ್ಗೆ ಯಾರು ಚಿಂತನೆ ಮಾಡದಲೇ ಇರ್ಬೋದು, ಇವತ್ತು ನಿನ್ನ ಕುರಿತಾಗಿ ಯಾರು ಒಂದು ಒಳ್ಳೆದನ್ನ ಹೇಳ್ದಲೇ ಇರ್ಬೋದು. ನಿನಗಾಗಿ ಕರ್ತನು ಇದ್ದಾನೆ. ಕರ್ತನು ನಿನ್ನ ಬಗ್ಗೆ ಚಿಂತನೆ ಮಾಡುವಂತನಾಗಿದ್ದಾನೆ. ನೀನು ಯಾವಾಗ್ಲೂ ಸುಖವಾಗಿರ್ಬೇಕು ಅನ್ನೋದೇ ದೇವರ ಆಸೆ ಆಗಿದೆ. ನೀನು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ದೇವರ ಆಸೆ ಆಗಿದೆ. ಇಂದು ನೀನು ಒಪ್ಪಿಸಿಕೊಡುವುದಾದರೆ, ದೇವರೇ, ನಾನು ನಿನ್ನ ಮಗನಾಗಿ, ನಾನು ನಿನ್ನ ಮಗಳಾಗಿರುವುದಕ್ಕಾಗಿ ಸ್ತೋತ್ರ. ಹೀಗೆ ನೀನು ವಾಕ್ಯದ ಪ್ರಕಾರವಾಗಿ ನಾನು ಮರೆಯೋದಿಲ್ಲ ಅಂತ ಹೇಳಿದಿರು ದೇವರೇ, ಅದೇ ರೀತಿಯಾಗಿ ನನ್ನನ್ನು ಪೋಷಣೆ ಮಾಡುವುದಾಗಿ ಕರ್ತನ ಮುಂಭಾಗದಲ್ಲಿ ಒಪ್ಪಿಸಿ ಹೇಳ್ತೀರ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಯಾರೆಲ್ಲ ತಲೆಗಳನ್ನ ಬಾಗಿ ನಮ್ಮನ್ನ ತಾವು ಒಪ್ಪಿಸಿ ಕೊಡ್ತಾ ಇದ್ರು, ಹೌದಪ್ಪ ದೇವರೇ, ಇವರನ್ನ ದೇವರೇ ಒಂದು ತಂದೆಯೇ ತಾಯಿಯಾಗಿ ಇವರದ ಪ್ರತಿ ನಿತ್ಯವೂ ನಿನ್ನ ಪೋಷಣೆ ಮಾಡಿ ನಡೆಸಲ್ಪಡಬೇಕಾಗಿ ನಾನು ವಿಜ್ಞಾಪಿಸ್ತೇನೆ. ಇವರಿಗೆ ಬೇಕಾದಂತ ಆರೋಗ್ಯ, ಬೇಕಾದಂತ ಆಹಾರ, ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳನ್ನ ನೀನು ಕೊಟ್ಟು ನಡೆಸು ಸ್ವಾಮಿ. ಎಲ್ಲಾ ಬಂಧನಗಳೆಲ್ಲ ಒಡ್ಡೆದಾಕಲ್ಪಡಲಿ, ಕಟ್ಟುಗಳೆಲ್ಲ ಒಡ್ಡೆದಾಕಲ್ಪಡಲಿ, ಶತ್ರುವಿನ ಬಲಗಳೆಲ್ಲ ಮುರಿಯಲ್ಪಡಲಿ. ದೇವನೇ, ನಿನ್ನ ಬಲವು ಇಳಿದು ಬರಲಿ, ನಿನ್ನ ಶಕ್ತಿ ಬಲವಾಗಿ ಇಳಿದು ಬರಲಿ. ದೇವರ ಆಶೀರ್ವದಿಸುವುದನ್ನ ಕೈ ಹಿಡಿದು ಪೋಷಣೆ ಮಾಡಿ ನಡೆಸು ಸ್ವಾಮಿ. ದೇವರಿಗೆ ಮಾಡಿದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ತಾಯಿ ತಂದೆಯಂತೆ ತನ್ನ ಮಕ್ಕಳನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ.